ಶಿಕಾರಿಪುರದಲ್ಲಿ ಕಾರ್ಮಿಕರಿಗೆ ಆರ್ಪಿಎಲ್ ಕಿಟ್ ಹಾಗೂ ಪ್ರಮಾಣ ಪತ್ರ ವಿತರಣೆ. ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಭರ್ಜರಿ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮ. 1000ಕ್ಕೂ ಹೆಚ್ಚು ಕಾರ್ಮಿಕರ ಸಮ್ಮುಖದಲ್ಲಿ ನಡೆದ ಮಹಾಸಭೆ. ಉದಾರ ಮನಸ್ಸಿನಿಂದ ಊಟದ ವ್ಯವಸ್ಥೆ ಮಾಡಿದ ಬಿವೈ ವಿಜಯೇಂದ್ರ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮಹತ್ವದ ಕಾರ್ಯಕ್ರಮ ನಡೆಯಿತು. ಶಿಕಾರಿಪುರ ಶಾಸಕರಾದ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಆರ್ಪಿಎಲ್ ಕಿಟ್ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿಜಯೇಂದ್ರ ಅವರು ಕಾರ್ಮಿಕರ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದ್ದು ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ವೇಳೆ ಶಿವಮೊಗ್ಗ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸುಂದರ್ ಬಾಬು ಅವರು ಮಾತನಾಡಿ ಕಾರ್ಮಿಕರ ಹಕ್ಕುಗಳು ಹಾಗೂ ಅವರಿಗೆ ಲಭ್ಯವಿರುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ನೀಡಿದರು. ತದನಂತರ ವಿಜಯೇಂದ್ರ ಅವರು ಕೂಡ ಕಾರ್ಮಿಕರ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕುರಿತಂತೆ ಅನೇಕ ವಿಷಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಸಂಜಯ್ ಕುಮಾರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸುಂದರ್ ಬಾಬು, ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಕವಿತಾ, ತಾಲೂಕು ಗೌರವಾಧ್ಯಕ್ಷರಾದ ಚೂಡಿ ಗಿಡಪ್ಪನವರು, ತಾಲೂಕು ಅಧ್ಯಕ್ಷರಾದ ಬಸವರಾಜ್, ಕಾರ್ಯಾಧ್ಯಕ್ಷರಾದ ರವಿಕುಮಾರ್, ಕಾರ್ಯದರ್ಶಿ ಸತೀಶ್, ಉಪಾಧ್ಯಕ್ಷರಾದ ಸೌಕತ್ ಅಲಿ ಮತ್ತು ನಾಗರಾಜ್, ಕಡಂಜಿ ಸೈಯದ್ ಅಲಿ, ಪ್ರೇಮ್ ಕುಮಾರ್, ಕಯಂ, ಹುಬ್ಬಳ್ಳಿ, ರಿಜ್ವಾನ್, ರವಿ, ಗುಡದಯ್ಯ, ಜಹೀಲ್, ಮುಷ್ಕನ್, ಸುರೇಶ್, ಅಶೋಕ್, ಖಾಸಿಂ ಹಾಗೂ ಹೊಸನಗರ ಗ್ರಾಮಾಂತರ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಸೇರಿದಂತೆ ಇನ್ನಿತರರು ವೇದಿಕೆಯನ್ನ ಹಂಚಿಕೊಂಡು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ 1000ಕ್ಕೂ ಹೆಚ್ಚು ಕಾರ್ಮಿಕರು ಆಗಮಿಸಿದ್ದು ಸಭಾಂಗಣ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಕಾರ್ಯಕ್ರಮದ ವಿಶೇಷವೆಂದರೆ ಮಧ್ಯಾಹ್ನದ ಊಟವನ್ನು ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಅವರ ಉದಾರ ಮನಸ್ಸು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇವತ್ತು ಗಾರೆ ಕೆಲಸ ಮಾಡ್ತಕ್ಕಂಥ ಬಡವರ ಮನೆಯಲ್ಲಿ ನಮ್ಮ ಕೇಶವ ಅಂತಕ್ಕಂಥ ಅವ್ರ ಮಗ ಇವತ್ತು 625ಕ್ಕೆ 622 ಮಾರ್ಕ್ಸ್ ಅಂಕನ ಪಡೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಂದರೆ ಎಷ್ಟು ಹೆಮ್ಮೆ ಪಡ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಹೆಮ್ಮೆಯನ್ನ ಸನ್ಮಾನ ಯಡಿಯೂರಪ್ಪ ರಾಘಣ್ಣ ನಾವು ಹೆಮ್ಮೆ ಪಡ್ತೇವೆ. ಯಾಕೆ ನಮ್ಮ ಶಿಕಾರಿಪುರ ತಾಲೂಕಿನ ಮಣ್ಣಿನ ಮಗ ಬಡವರ ಮಗ ಇವತ್ತು ಅಂಕವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ನಾನಿಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಬಡವರಿಗೆ ನಮ್ಮ ಕಟ್ಟಡ ಕಾರ್ಮಿಕನ ಕೈಗೊಳಿಸಿ ವಿನಂತಿ ಮಾಡ್ತೇನೆ. ನೀವಂತೂ ಇವತ್ತು ಬಡತನದಲ್ಲಿದ್ದೀರಿ, ಆದ್ರೆ ನಮ್ಮ ಮಕ್ಕಳು ಕೂಡ ಬಡತನದಲ್ಲಿರ್ಬೇಕು ಅಂತಲ್ಲ, ಬಡತನ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಶಿಕ್ಷಣಕ್ಕೆ ಶಾಲಾ ಕಾಲೇಜಿಗೆ ಹೋಗಿ ಕಲಿಸ್ತಕ್ಕಂಥ ಕೆಲಸ ನೀವು ಮಾಡಿ. ಏನೇ ಇವತ್ತಾಗಿ ಇಷ್ಟು ಒಳ್ಳೆ ಸ್ಕೂಲ್ ಇದಾವೆ, ಕಾಲೇಜುಗಳಿದಾವೆ, ಬೇರೆ ಊರಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳು ನಮ್ಮ ಬಡತನದಲ್ಲಿ ಮುಂದೆ ಇರಬಾರ್ದು ಅಂತ ಹೇಳಿದ್ರೆ ಅವ್ರ ಮಕ್ಕಳಿಗೆ ಶಿಕ್ಷಣದಿಂದ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಅದಕ್ಕೆ ಯಡಿಯೂರಪ್ಪ ಅವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಬೈಸಿಕಲ್ ಯೋಜನೆ ತಂದರು. ಶಾಲೆಗೆ ಮಕ್ಕಳಿಗೆ ಅನುಕೂಲ ಆಗಬೇಕು ಹಳ್ಳಿಗಳಲ್ಲಿ ಅಂತೇಳಿ ಬೈಸಿಕಲ್ ಯೋಜನೆ ತಂದುಕೊಟ್ರು. ಇವತ್ತು ನನ್ನ ನಿನ್ನೆ ಕೇಶವ್ರ ಮನೆ ಅವ್ರ ಮನೆಗೆ ಹೋದಾಗ ಏನಾಗ್ತಪ್ಪ ಮುಂದೆ ಅಂತ ಕೇಳಿದೆ. ಎಷ್ಟು ಹೆಮ್ಮೆಯಿಂದ ನಮ್ಮ ಮಾತನ್ನ ಹೇಳ್ದ ಅಂತ ಹೇಳಿದ್ರೆ, ಅಣ್ಣ ನಾನು ಮುಂದೆ IAS ಆಫೀಸರ್ ಆಗ್ತೀನಿ ಅಂತ ಹೇಳ್ದ, IAS ಆಫೀಸರ್ ಆಗ್ತೀನಿ ಅಂತ ಹೇಳ್ದ. ಕಾರ್ಯಕ್ರಮ ನಡೆಯಲಿಕ್ಕೆ ಮುಖ್ಯ ಪ್ರಾಸ್ತಾವಿಕರು ಯಾಕೆ ತಗೊಂಡೆ ಅಂತಂದ್ರೆ ರಾಘಣ್ಣನವ್ರ ಹತ್ರ ಇವತ್ತು ರಾಘಣ್ಣವ್ರು ಬರ್ಬೇಕಾಯ್ತು. ನಮ್ಮ ಸಂಘಕ್ಕೆ ಬಲವನ್ನ ಕೊಟ್ಟವರು, ಇವತ್ತು ಸಂಘ ಜಿಲ್ಲಾದ್ಯಂತ ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಹರಿಕಾರರು, ನಮ್ಮ ಕಾರ್ಮಿಕರ ಬಗ್ಗೆ ಕಾಳಜಿನ ಹೊಂದಿರತಕ್ಕಂಥ ರಾಘಣ್ಣನವರ ಮಾರ್ಗದರ್ಶನದಲ್ಲಿ ಇಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ. ಮುಖ್ಯವಾಗಿ ಒಂದು ವಾರದಿಂದ ಒಂದು 15 ಹಿಂದೆ ಹೋಗಿದ್ವಿ ಅಧ್ಯಕ್ಷರು ಮತ್ತೆ ನಮ್ಮ ಶಾಸಕರು ಸಂಸದರು ಇಬ್ಬರು ಡೇಟ್ ತಗೊಳಕ್ಕೆ. ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಗುರುಮುಖ ಹತ್ರ ಮಾತಾಡಿದ್ವಿ. ಇದು ಇಲಾಖೆ ಕಾರ್ಯಕ್ರಮ ಅಲ್ಲ, ಇದು ಸಂಪೂರ್ಣವಾಗಿ ಸಂಘಟನೆಗಳು ಮಾಡುವಂತ ಕಾರ್ಯಕ್ರಮ. ಇದಕ್ಕೆ ಸಂಘಟನೆಯಲ್ಲಿ ಯಾವುದೇ ರೀತಿ ಆರ್ಥಿಕವಾಗಿ ಬಲಿಷ್ಠ ಇಲ್ಲ. ರಾಘಣ್ಣ ಕೇಳಿದ್ರು ಏನಕ್ಕಪ್ಪ ಸುಮ್ಮನೆ ಜನ ಸೇರಿಸ್ಕೊಂಡು ಏನಕ್ಕೆ ಮಾಡತ್ತೀರಾ, ಮಾಡ್ಕೊಂಡು ಹೋಗಿ ಬಿಡು ಅಂದ್ರು. ಆದ್ರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಕಿಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಯಡಿಯೂರಪ್ಪಾಜಿ ಅವರು. ಇದಕ್ಕೆ ಮುಖ್ಯ ಕಾರಣಕರ್ತರು ಯಡಿಯೂರಪ್ಪಾಜಿ ಅವರು. ಅವತ್ತು ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗ ಅವರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ವಿಜಯನ ಮೇಲೆ ಬಹಳಷ್ಟು ಅಪವಾದಗಳ ಮಾಡಿದ್ರು. ಇವತ್ತು ಅವರು ಹಸ್ತಕ್ಷೇಪ ಮಾಡಿದ್ದ ಪ್ರತಿಫಲಕ್ಕೆ ಇವತ್ತು ನಮಗೆ ಕಿಟ್ಟು, ಅವತ್ತಿನ ದಿವಸ ಕೋವಿಡ್ ಸಂದರ್ಭದಲ್ಲಿ ನಮಗೆ ಆರ್ಥಿಕವಾಗಿ ಸಹಾಯ, ಅವತ್ತು ಆಹಾರ ಕಿಟ್ಗಳನ್ನ ಕೊಡುವಂತ ವ್ಯವಸ್ಥಿತವಾಗಿ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಶಾಸಕರೇ. 50 ಸಾವಿರ ಸಾಕ? ಮದುವೆ ಸಾಕಾಗತ್ತ?
ಯಾವುದೇ ಕಾಲ ಸಾಕಾಗಲ್ಲ ಸ್ವಾಮಿ. ಅದಕ್ಕೆ ನಮ್ಮ ಸಂಘಟನೆ ಏನ್ ಮಾಡ್ತೀವಿ, ಎಲ್ಲ ಸಂಘಟನೆ ಎಲ್ಲ ಅಧ್ಯಕ್ಷರು ಸೇರಿಸಿ ಕನಿಷ್ಠ 2 ಲಕ್ಷ ಕೊಡಿ ಅಂತ ಕೇಳ್ತಿದೀವಿ. ಕೇಳ್ಬೋದಾ? ಇದನ್ನ ಸರ್ಕಾರಕ್ಕೆ ನಾವು ಎಲ್ಲಾ ಸಂಘಟನೆಗಳನ್ನು ಒತ್ತಡ ಮಾಡ್ತಾ ಇದೀವಿ. ಯಾಕಂದ್ರೆ 60 ಸಾವಿರ ಸಾಕಾಗಲ್ಲ. ಕನಿಷ್ಠ ಒಂದು ಮದುವೆಗೆ ಅವ್ರ ಮಕ್ಳು ಮದುವೆ ಮಾಡಿರ್ಲಿ, ಅವ್ರ ಮದುವೆ ಮಾಡಿರ್ಲಿ, ಕನಿಷ್ಠ 2 ಲಕ್ಷ ಕೊಡಿ ಅಂತ ಕೇಳ್ತಾ ಇದೀವಿ. ಅದಕ್ಕೆ ನಾವು ಒಬ್ಬರೇ ಮಾಡಕ್ಕಾಗಲ್ಲ. ಅದಕ್ಕೆ ಸಂಘಟನೆ ತಾವು ಎಲ್ಲರೂ ಸೇರಿದಾಗ ಮಾತ್ರ ಕೇಳ್ಬೇಕಾಗತ್ತೆ. ಕಾರ್ಮಿಕ ಮಿತ್ರರು ಇವತ್ತು ಈ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಮಿಕರು, ಎಲ್ಲ ವರ್ಗದ ಕಾರ್ಮಿಕರು ಭಾಗವಹಿಸಿದ್ದೀರಿ. ತುಂಬ ಖುಷಿ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಒಂದು ಜನಸಂದಣಿ ಸೇರಿರೋದು ನನಗಂತೂ ತುಂಬ ಖುಷಿ. ಇಷ್ಟು ಜನ ಸೇರ್ಲಿಕ್ಕೆ ಕಾರಣನೇ ನಮ್ಮ ಸಂಘ ಸಂಸ್ಥೆಗಳಿಂದಲೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಊಟದ್ದು ವಿಚಾರ ತುಂಬ ಟೈಮ್ ಆಗಿದೆ, ಹಾಗಾಗಿ ಎಲ್ಲರೂ ಎದ್ದು ಊಟಕ್ಕೆ ಹೋಗ್ತಾ ಇದ್ದೀರಾ. ಊಟ ಆದ್ಮೇಲೂ ಕೂಡ ಕಾರ್ಯಕ್ರಮ ಇದೆ. ಇನ್ನು ಈ ಕಾರ್ಯಕ್ರಮ ಮುಂದುವರ್ಸೋಣ. ನಾವೆಲ್ಲ ಸೇರಿ ಇವತ್ತು ಒಂದು ದಿವಸ ಕಾಲಾವಕಾಶ ನಿಮ್ಮ ಜೊತೆ ಕಳೆಯಕ್ಕೊಂದು ಅವಕಾಶ ಸಿಕ್ಕಂತಾಗಿದೆ. ದಯವಿಟ್ಟು ಊಟ ಮಾಡ್ಕೊಂಡು ಮತ್ತೆ ಈ ಕಾರ್ಯಕ್ರಮಕ್ಕೆ ಬರಬೇಕು. ಧನ್ಯವಾದ.